ನಾನ್ ವೆಜ್ ಪ್ರಿಯರ ಫೇವರೇಟ್ ಲಿಸ್ಟ್ನಲ್ಲಿ ಪ್ರಮುಖ ಸ್ಥಾನ ಪಡೆದಿರೋದು ಚಿಕನ್ ಅಂದರೆ ತಪ್ಪಾಗಲ್ಲ. ಸಾಮಾನ್ಯವಾಗಿ ಇಂತಹ ಚಿಕನ್ ಇಷ್ಟಪಡದೇ ಇರುವವರು ಬಹಳ ಕಡಿಮೆ. ವಾರಕ್ಕೆ ಕನಿಷ್ಠ 2 ಅಥವಾ 3 ಬಾರಿಯಾದರೂ ಚಿಕನ್ ಬಿರಿಯಾನಿ, ಚಿಕನ್ ಕರಿ ಸೇವಿಸ್ತಾ ಇದ್ರೆ ಕೋಳಿ ಮಾಂಸ ತಿಂದು ಎಷ್ಟೋ ದಿನವಾಯಿತು ಅನ್ನೋ ಭಾವನೆ ಅನೇಕರಲ್ಲಿ ಇರುತ್ತೆ. ಆದರೆ ಕ್ಲಿನಿಕಲ್ ಡಯಟಿಷಿಯನ್ ಗೀತಾಂಜಲಿ ಮೆಂಗಿಯವರು ಹೇಳುವ ಪ್ರಕಾರ ಚಿಕನ್ ಆರೋಗ್ಯಕ್ಕೆ ಒಳ್ಳೆಯದಾದರೂ ಅದರ ದೇಹದ ಕೆಲ ಭಾಗಗಳನ್ನು ತಿನ್ನಲೇಬಾರದಂತೆ. ಇದರಿಂದ ಮುಂದೊಂದು ದಿನ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡುತ್ತಾರೆ. ಯಾಕಂದರೆ ಚಿಕನ್ನ ಈ ಭಾಗಗಳಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ, ಪರಾವಲಂಬಿಗಳು ಮತ್ತು ಹಾನಿಕಾರಕ ರಾಸಾಯನಿಕಗಳು ಹೆಚ್ಚಾಗಿ ಸಂಗ್ರಹವಾಗುತ್ತೆ. ಹಾಗಾಗಿ ಕೋಳಿ ಮಾಂಸ ತಿನ್ನುವಾಗ ಈ ಭಾಗವನ್ನು ತಟ್ಟೆಯಿಂದ ಸಂಪೂರ್ಣವಾಗಿ ಹೊರಗಿಡಬೇಕು ಅಂತ ಹೇಳಲಾಗ್ತಾ ಇದೆ. ಮೊದಲನೇದಾಗಿ ಕೋಳಿಯ ಶ್ವಾಸಕೋಶಗಳು. ಕೋಳಿ ಬೇಯಿಸುವಾಗ ಅನೇಕ ಮಂದಿ ಶ್ವಾಸಕೋಶದ ಭಾಗಗಳನ್ನು ಸೇರಿಸ್ತಾರೆ. ಆದರೆ ಕೋಳಿ ಶ್ವಾಸಕೋಶವು ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ ಎಂಬ ಹೆಚ್ಚಿನ ಪ್ರಮಾಣದ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುತ್ತೆ. ಇದನ್ನು ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದ್ರೂ ಈ ಬ್ಯಾಕ್ಟೀರಿಯಾಗಳು ಸಂಪೂರ್ಣವಾಗಿ ಸಾಯೋದಿಲ್ಲ. ಇವುಗಳನ್ನು ತಿನ್ನುವುದರಿಂದ ದೇಹದಲ್ಲಿ ಗಂಭೀರ ಸೋಂಕುಗಳು ಅಪಾಯ ಉಂಟಾಗುತ್ತೆ. ಕೋಳಿ ಜೀರ್ಣಾಂಗ ವ್ಯವಸ್ಥೆಯ ಈ ಭಾಗವು ಅದು ತಿನ್ನುವ ಆಹಾರ ತ್ಯಾಜ್ಯವನ್ನು ಸಂಗ್ರಹಿಸುತ್ತೆ. ಇದನ್ನು ಸರಿಯಾಗಿ ಸ್ವಚ್ಛಗೊಳಿಸದೆ ತಿಂದರೆ ಅದರಲ್ಲಿರುವ ವಿವಿಧ ಪರಾವಲಂಬಿಗಳು ಮತ್ತು ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ನೇರವಾಗಿ ಪ್ರವೇಶಿಸಬಹುದು. ಇದು ತೀವ್ರ ಅತಿಸಾರ ಮತ್ತು ಫುಡ್ ಪಾಯ್ಸನಿಂಗ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಕೋಳಿಯ ತಲೆ. ಅನೇಕ ಜನರು ಕೋಳಿ ತಲೆಗಳನ್ನು ತಿನ್ನಲು ಇಷ್ಟಪಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಳಿಗಳು ವೇಗವಾಗಿ ಬೆಳೆಯಲು ಮತ್ತು ರೋಗಗಳನ್ನು ತಡೆಗಟ್ಟಲು ವಿವಿಧ ಹಾರ್ಮೋನ್, ಚುಚ್ಚುಮದ್ದು ಮತ್ತು ಪ್ರತಿಜೀವಕಗಳನ್ನು ನೀಡಲಾಗುತ್ತೆ. ಕೋಳಿಗಳಿಗೆ ನೀಡಲಾಗುವ ಈ ಎಲ್ಲ ರಾಸಾಯನಿಕಗಳು ಅವುಗಳ ತಲೆ ಮತ್ತು ಮೆದುಳಿನಲ್ಲಿ ಸಂಗ್ರಹವಾಗುತ್ತವೆ. ಆದ್ದರಿಂದ ಕೋಳಿ ತಲೆಗಳನ್ನು ತಿನ್ನುವುದರಿಂದ ಆ ವಿಷಕಾರಿ ರಾಸಾಯನಿಕಗಳು ನಮ್ಮ ದೇಹವನ್ನು ಪ್ರವೇಶಿಸಿ ಹಾರ್ಮೋನುಗಳ ಅಸಮತೋಲನಕ್ಕೆ ಕಾರಣವಾಗಬಹುದು ಮತ್ತು ದೀರ್ಘಾವಧಿಯಲ್ಲಿ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಕಾರಣವಾಗಬಹುದು ಅಂತಾರೆ ಆರೋಗ್ಯ ತಜ್ಞರು. ಕೋಳಿಯ ಚರ್ಮ. ಚರ್ಮದಿಂದ ಕೋಳಿ ಮಾಂಸವನ್ನು ಬೇಯಿಸುವುದರಿಂದ ಕರಿ ತುಂಬ ರುಚಿಕರ ಮತ್ತು ರಸಭರಿತವಾಗಿರುತ್ತೆ. ಆದರೆ ಕೋಳಿ ಚರ್ಮವು ಸ್ಯಾಚುರೇಟೆಡ್ ಕೊಬ್ಬಿನಿಂದ ತುಂಬಿರುತ್ತೆ. ಈ ಚರ್ಮದಲ್ಲಿರುವ ಹೆಚ್ಚುವರಿ ಕೊಬ್ಬು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತೆ. ಇದು ಹೃದಯ ಕಾಯಿಲೆ, ಪಾರ್ಶ್ವವಾಯು ಮತ್ತು ಬೊಜ್ಜು ಮುಂತಾದ ಮಾರಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅಂತಾರೆ. ಹಾಗಾಗಿ ಇನ್ಮುಂದೆ ಕೋಳಿಯನ್ನು ಕಟ್ ಮಾಡಿ ಮನೆಗೆ ತರುವಾಗ ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳ್ತಾರೆ.